ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಲ್ಲಿ ನಾನು ಏರ್ ಗ್ರೋತ್ ಆಯಿಲ್ ಮತ್ತೆ ಸ್ಮೂತ್ ಸಿಲ್ಕಿ ಹೇರ್‌ನ ನಾವು ಹೇಗೆ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು 2 ಲೀಟರ್ ಪ್ಯಾರಾಚೂಟ್ ಆಯಿಲ್‌ನ ತಗೊಂಡಿದ್ದೀನಿ. ಅದನ್ನ ಒಂದು ಪಾತ್ರೆಗೆ ನಾವು ಸ್ವಲ್ಪ ಮೊದಲಿಗೆ ಹಾಕೋಬೇಕು. ಜಾಸ್ತಿ ಹಾಕೊಂಡ್ರೆ ಉಕ್ಕು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ ಹಾಕೊಂಡ್ಬಿಟ್ಟು ನಾವು ದಾಸವಾಳದ ಎಲೆ, ಹೂವು ಮತ್ತೆ ನಿತ್ಯ ಪುಷ್ಪ ಎಲೆ ಮತ್ತೆ ಹೂವನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ತುಳಸಿ ಮತ್ತೆ ಗರ್ಕೆನೂ ಕೂಡ ನಾನು ಹಾಕ್ತಾ ಇದ್ದೀನಿ. ಗರ್ಕೆ ಹಾಕೋದ್ರಿಂದ ತಲೆಗೆ ತಂಪು ಅನ್ನೋ ಕಾರಣಕ್ಕೆ ನಾನು ಅದನ್ನ ಹಾಕ್ತಾ ಇದ್ದೀನಿ. ಅದ್ರ ಜೊತೆ ನಾನು ಕರಿಬೇವನ್ನ ಕೂಡ ಹಾಕ್ಕೋತಾ ಇದ್ದೀನಿ. ಕರಿಬೇವು ಹಾಕೋದ್ರಿಂದ ಹೇರ್ಸು ಬ್ಲಾಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ನನ್ಗೆ ಇಬ್ರು ಹೆಣ್ಮಕ್ಳು ಇರೋದ್ರಿಂದ ಅವ್ರ ಕೂದಲು ಕೂಡ ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ನಾನು ಈರುಳ್ಳಿ ಮತ್ತೆ ಈರುಳ್ಳಿ ಸಿಪ್ಪೆನೂ ಕೂಡ ನಾನು ಹಾಕ್ಕೋತಾ ಇದ್ದೀನಿ. ಅದು ಹಾಕೋದ್ರಿಂದ ರೂಟ್ಸ್ ಕೂಡ ತುಂಬಾ ಚೆನ್ನಾಗುತ್ತೆ. ಅದಕ್ಕೋಸ್ಕರ ಮತ್ತೆ ಅದ್ರ ಜೊತೆಗೆ ನಾನು ರೋಸ್‌ಮೆರಿ ಲೀವ್ಸ್‌ನ ಹಾಕ್ತಾ ಇದ್ದೀನಿ. ಅದು ಹಾಕೋದ್ರಿಂದ ಸ್ಮೂತ್ ಆಗುತ್ತೆ ಮತ್ತೆ ಸಿಲ್ಕಿನೂ ಕೂಡ ಆಗುತ್ತೆ, ಏರ್ ಗ್ರೋತ್‌ನೂ ಕೂಡ ಆಗುತ್ತೆ. ಅದ್ರ ಜೊತೆಗೆ ನಾನು ಮೆಂತ್ಯ ಕಾಳನ್ನ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಮೆಂತ್ಯ ಕಾಳು ಹಾಕೊಂಡ್ಮೇಲೆ ಜೀರಿಗೆ ಬರುತ್ತಲ್ಲ, ಕರಿ ಜೀರಿಗೆ, ಸೊ ಅದನ್ನ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಫ್ಲಾಕ್ಸ್ ಸೀಡ್ಸ್ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಅದು ಕೂಡ ಸ್ಮೂತ್ ಆಗುತ್ತೆ ಮತ್ತೆ ಏರ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಆ ಕಾರಣಕ್ಕೆ ಅದನ್ನು ಕೂಡ ನಾನು ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ನಾನು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಅದನ್ನು ಕೂಡ ಹಾಕ್ಕೋತಿದ್ದೀನಿ. ಹಾಗೆ ನಾನು ಅಲೋವೆರಾ ಅದನ್ನು ಕೂಡ ನಾನು ವಾಶ್ ಮಾಡ್ಕೊಂಡು ಸ್ವಲ್ಪ ಕಟ್ ಮಾಡ್ಕೊಂಡು ಅದನ್ನು ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ಏರ್ ಗ್ರೋತ್ ನಿಜಕ್ಕೂ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಯಾಕಂದ್ರೆ ನಾನು ಇದನ್ನ ತುಂಬಾ ದಿವಸದಿಂದ ಯೂಸ್ ಮಾಡ್ತೀನಿ. ಅದ್ರ ಜೊತೆಗೆ ನಾನು ಅಶ್ವಗಂಧ ಪೌಡರ್ ಹಾಕ್ಕೋತಾ ಇದ್ದೀನಿ. ಅಶ್ವಗಂಧ ನನಗೆ ಗಿಡ ಸಿಕ್ಕಿಲ್ಲ. ಸೊ ಅದಕ್ಕೆ ಅಶ್ವಗಂಧ ಪೌಡರ್ ತಗೊಂಡು ಹಾಕ್ಕೋತಿದ್ದೀನಿ. ಅದು ಹಾಕೊಳ್ಳೋದ್ರಿಂದ ಹೇರ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ನಾನು ಕ್ಯಾಸ್ಟ್ರೋಲ್ ಆಯಿಲ್ ಕೂಡ ಹಾಕ್ಕೊಂತಾ ಇದ್ದೀನಿ. ಹಾಗೆ ಸ್ವಲ್ಪ ಆಲ್ಮಂಡ್ ಆಯಿಲ್ ಅಂದ್ರೆ ಬಾದಾಮಿ ಆಯಿಲ್‌ನ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಯಾಕಂದ್ರೆ ಆ, ಕೂದಲು ಕೂಡ ತುಂಬಾ ಚೆನ್ನಾಗಿರ್ಬೇಕಲ್ಲ, ಆಲ್ಮಂಡ್ ಹಾಕೊಳ್ಳೋದ್ರಿಂದ ಹೇರ್ಸ್ ತುಂಬಾ ಶೈನಿ ಆಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ನಾನು ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಅದೆಲ್ಲ ಆದ್ಮೇಲೆ ಅದನ್ನ ನಾವು ಒಂದು ಸ್ಪೂನ್‌ಲೆ ನಾವು ಅದನ್ನ ಮಿಕ್ಸ್ ಮಾಡ್ತಾ ಇರಬೇಕು. ಅಕಸ್ಮಾತ್ ಮಿಕ್ಸ್ ಮಾಡ್ತಾ ಇರ್ಲಿಲ್ಲಪ್ಪ ಅಂತಂದ್ರೆ ಬೇಗನೆ ಉಪ್ಪು ಬಂದ್ಬಿಡುತ್ತೆ. ಸಿಮ್ಮಲ್ಲೇ ಇಟ್ಕೊಂಡು ನೀವು ಆಯಿಲ್ ಮಾಡ್ಕೊಳ್ಳಿ. ಆಯಿಲ್ ಎಲ್ಲ ರೆಡಿ ಆಗ್ತಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅದನ್ನ ಆರಿದ ಮೇಲೆ ನಾನು ಒಂದು ಬಾಕ್ಸ್‌ಗೆ ಶಿಫ್ಟ್ ಮಾಡ್ಕೋತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.